ಐಪಿಎಲ್ ಸೀಸನ್ 18ರ ಮೆಗಾ ಹರಾಜಿನಲ್ಲಿ ವೆಂಕಟೇಶ್ ಅಯ್ಯರ್ ಬರೋಬ್ಬರಿ 23.5 ಕೋಟಿ ರೂಪಾಯಿಗಳಿಗೆ ಹರಾಜಾಗಿದ್ದರು. ಬರೋಬ್ಬರಿ 23.5 ಕೋಟಿ ರೂಪಾಯಿಗಳನ್ನ ಕೊಟ್ಟು ವೆಂಕಟೇಶ್ ಅಯ್ಯರ್ ಅವರನ್ನ ಕೆಕೆಆರ್ ತಂಡ ಖರೀದಿ ಮಾಡಿತ್ತು. ಆದರೆ ಸೀಸನ್ 18ರಲ್ಲಿ ಕೆಕೆಆರ್ ತಂಡದ ಪರವಾಗಿ ವೆಂಕಟೇಶ್ ಅಯ್ಯರ್ ನಿರೀಕ್ಷೆಗೆ ತಕ್ಕಾಗಿ ಒಂದು ಉತ್ತಮವಾದ ಪ್ರದರ್ಶನ ತೋರಲು ವಿಫಲರಾಗಿದ್ದರು. ಹೀಗಾಗಿ ಸೀಸನ್ 19ರಲ್ಲಿ ವೆಂಕಟೇಶ್ ಅಯ್ಯರ್ ಅವರನ್ನ ಕೆಕೆಆರ್ ರಿಟರ್ನ್ ಮಾಡಿಕೊಂಡಿಲ್ಲ. ಹೀಗಾಗಿ ಐಪಿಎಲ್ ಸೀಸನ್ 19ರ ಮಿನಿ ಹರಾಜಿನಲ್ಲಿ ಹರಾಜಿಗೆ ವೆಂಕಟೇಶ್ ಅಯ್ಯರ್ ಲಭ್ಯರಿದ್ದಾರೆ. ಇನ್ನು ಕಳೆದ ಸೀಸನ್ ನಲ್ಲಿ ವೆಂಕಟೇಶ್ ಅಯ್ಯರ್ ಒಂದು ಉತ್ತಮವಾದ ಪ್ರದರ್ಶನ ತೋರದೆ ಹೋದರೂ ಕೂಡ ವೆಂಕಟೇಶ್ ಅಯ್ಯರ್ ಅವರನ್ನು ಖರೀದಿಸಲು ಸೀಸನ್ 19ರಲ್ಲಿ ಹಲವಾರು ತಂಡಗಳು ದೊಡ್ಡ ಮಟ್ಟದಲ್ಲಿ ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇದೆ. ಇನ್ನು ಸೀಸನ್ 18ರಲ್ಲೂ ಕೂಡ ಆರ್ಸಿಬಿ ವೆಂಕಟೇಶ್ ಅಯ್ಯರ್ ಅವರನ್ನು ಖರೀದಿಸಲು ಆಸಕ್ತಿಯನ್ನು ವಹಿಸಿತ್ತು. ಇನ್ನು ಸೀಸನ್ 19ರಲ್ಲೂ ಕೂಡ ವೆಂಕಟೇಶ್ ಅಯ್ಯರ್ ಅವರನ್ನು ಖರೀದಿಸಲು ಆರ್ಸಿಬಿ ಆಸಕ್ತಿಯನ್ನು ವಹಿಸುವ ಎಲ್ಲ ಸಾಧ್ಯತೆ ಇದೆ. ಸದ್ಯ ಐಪಿಎಲ್ ಸೀಸನ್ 19ರ ಮಿನಿ ಹರಾಜಿನಲ್ಲಿ ಆರ್ಸಿಬಿಯ ಪರ್ಸ್ ಬ್ಯಾಲೆನ್ಸ್ 16 ಕೋಟಿ ರೂಪಾಯಿಗಳಷ್ಟಿದೆ. ಈ 16 ಕೋಟಿ ರೂಪಾಯಿಗಳ ಬ್ಯಾಲೆನ್ಸ್ ನಲ್ಲಿ ವೆಂಕಟೇಶ್ ಅಯ್ಯರ್ ಅವರನ್ನು ಖರೀದಿಸಲು ಆರ್ಸಿಬಿ ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇದೆ. ಹಾಗಾಗಿ ಆರ್ಸಿಬಿ ವೆಂಕಟೇಶ್ ಅಯ್ಯರ್ ಅವರನ್ನ ಸೀಸನ್ 19ರಲ್ಲಿ ಖರೀದಿಸಲು ಬಯಸಿದೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಸೀಸನ್ 19ರಲ್ಲಿ ಆರ್ಸಿಬಿ ತನ್ನ ಚಾಂಪಿಯನ್ ಪಟ್ಟವನ್ನ ಉಳಿಸಿಕೊಳ್ಳುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೂಡ ಸೀಸನ್ 18ರಲ್ಲಿ ಆರ್ಸಿಬಿ ಒಂದು ಭರ್ಜರಿ ಪ್ರದರ್ಶನವನ್ನ ತೋರುವುದರ ಮೂಲಕ ಐಪಿಎಲ್ ನಲ್ಲಿ ಮೊದಲ ಬಾರಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು. ಸದ್ಯ ಆರ್ಸಿಬಿ ಒಂದು ಬಲಿಷ್ಠ ತಂಡವನ್ನ ಹೊಂದಿದೆ. ಹೀಗಾಗಿ ಆರ್ಸಿಬಿ ಸೀಸನ್ 19ರಲ್ಲೂ ಕೂಡ ತನ್ನ ಚಾಂಪಿಯನ್ ಪಟ್ಟವನ್ನ ಡಿಫೆಂಡ್ ಮಾಡಿಕೊಳ್ಳಬಹುದೆಂಬ ನಿರೀಕ್ಷೆಯಲ್ಲಿ ಆರ್ಸಿಬಿ ಅಭಿಮಾನಿಗಳಿದ್ದಾರೆ. ಇನ್ನು ಐಪಿಎಲ್ ಸೀಸನ್ 19ರ ಮಿನಿ ಹರಾಜಿನಲ್ಲಿ ಆರ್ಸಿಬಿಯ ಪರ್ಸ್ ಬ್ಯಾಲೆನ್ಸ್ 16 ಕೋಟಿ ರೂಪಾಯಿಗಳಷ್ಟಿದೆ. ಈ 16 ಕೋಟಿ ರೂಪಾಯಿಗಳ ಪರ್ಸ್ ಬ್ಯಾಲೆನ್ಸ್ ನಲ್ಲಿ ಆರ್ಸಿಬಿ ಒಂದಿಬ್ಬರು ಆಟಗಾರರನ್ನ ಖರೀದಿಸುವ ಸಾಧ್ಯತೆ ಇದೆ. ಈ ಮೂಲಕ ಸೀಸನ್ 19ಕ್ಕೆ ಇನ್ನಷ್ಟು ಬಲಿಷ್ಠ ತಂಡವನ್ನ ಕಟ್ಟುವ ಆಲೋಚನೆಯಲ್ಲಿ ಆರ್ಸಿಬಿ ಇದೆ. ಸದ್ಯ ಆರ್ಸಿಬಿ ಐಪಿಎಲ್ ಸೀಸನ್ 19ರಲ್ಲಿ ಮೇಲ್ನೋಟಕ್ಕೆ ಎಲ್ಲಾ ವಿಭಾಗದಲ್ಲೂ ಬಲಿಷ್ಠವಾಗಿ ಕಾಡುತ್ತಿದೆ. ಹೀಗಿದ್ದರೂ ಕೂಡ ಒಬ್ಬ ಬ್ಯಾಕಪ್ ಪ್ಲೇಯರ್ ಆಗಿ ವೆಂಕಟೇಶ್ ಅಯ್ಯರ್ ಅವರನ್ನ ಸೀಸನ್ 19ರಲ್ಲಿ ಆರ್ಸಿಬಿ ಖರೀದಿಸುವ ಸಾಧ್ಯತೆ ಇದೆ. ವೆಂಕಟೇಶ್ ಅಯ್ಯರ್ ಅವರನ್ನ ಐಪಿಎಲ್ ಸೀಸನ್ 18ರಲ್ಲೂ ಕೂಡ ಆರ್ಸಿಬಿ ಖರೀದಿಸಲು ತುಂಬಾನೇ ಆಸಕ್ತಿಯನ್ನು ವಹಿಸಿತ್ತು. ವೆಂಕಟೇಶ್ ಅಯ್ಯರ್ಗೆ 23 ಕೋಟಿ ರೂಪಾಯಿಗಳ ತನಕವೂ ಕೂಡ ಆರ್ಸಿಬಿ ಬಿಡ್ ಅನ್ನ ಸಲ್ಲಿಸಿತ್ತು. ಕಡೆಗೆ 23.5 ಕೋಟಿಗೆ ಕೆಕೆಆರ್ ವೆಂಕಟೇಶ್ ಅಯ್ಯರ್ ಅವರನ್ನ ಖರೀದಿ ಮಾಡಿತ್ತು. ಇನ್ನು ಸೀಸನ್ 19ರ ಮಿನಿ ಹರಾಜಿನಲ್ಲೂ ಕೂಡ ಆರ್ಸಿಬಿ ವೆಂಕಟೇಶ್ ಅಯ್ಯರ್ ಅವರಿಗೆ 14ರಿಂದ 15 ಕೋಟಿ ರೂಪಾಯಿಗಳವರೆಗೂ ಕೂಡ ಬಿಡ್ ಅನ್ನು ಸಲ್ಲಿಸುವ ಎಲ್ಲ ಸಾಧ್ಯತೆ ಇದೆ. ವೆಂಕಟೇಶ್ ಅಯ್ಯರ್ ಕಳೆದ ಸೀಸನ್ ನಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ತೋರದೆ ಹೋದರೂ ಕೂಡ ವೆಂಕಟೇಶ್ ಅಯ್ಯರ್ ಐಪಿಎಲ್ ನಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ತೋರಿರುವಂತಹ ದಾಖಲೆ ಇದೆ. ಇದರ ಜೊತೆಗೆ ಬೇಕಾದಾಗಲೆಲ್ಲ ಉತ್ತಮವಾಗಿ ವೆಂಕಟೇಶ್ ಅಯ್ಯರ್ ಬೌಲಿಂಗ್ ಅನ್ನ ಕೂಡ ಮಾಡುತ್ತಾರೆ. ವೆಂಕಟೇಶ್ ಅಯ್ಯರ್ ಅವರ ಆಲ್ರೌಂಡಿಂಗ್ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನಿಟ್ಟು ಆರ್ಸಿಬಿ ಸೀಸನ್ 19ರ ಮಿನಿ ಹರಾಜಿನಲ್ಲಿ ವೆಂಕಟೇಶ್ ಅಯ್ಯರ್ ಅವರನ್ನು ಖರೀದಿಸುವ ಆಸಕ್ತಿಯನ್ನು ವಹಿಸುವ ಎಲ್ಲಾ ಸಾಧ್ಯತೆ ಇದೆ. ಇನ್ನು ನಿಮ್ಮ ಪ್ರಕಾರ ಸೀಸನ್ 19ರಲ್ಲಿ ವೆಂಕಟೇಶ್ ಅಯ್ಯರ್ ಅವರನ್ನ ಆರ್ಸಿಬಿ ಖರೀದಿಸಬೇಕಂತ ನೀವು ಬಯಸುತ್ತೀರಾ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.